ಹಲೋ ಮ್ಯಾಜಿಕ್ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಕರ್ಚೀಪನ್ನು ತೋರಿಸ್ಬಿಟ್ಟು ಲಕ್ಷ್ಮಿ ಹತ್ರ ಇತ್ತು ಅಂತೇಳಿ ಗಾಬರಿಯಾಗಿ ಲಕ್ಷ್ಮಿ ಫೋನ್ ಮಾಡ್ತಾಳೆ. ಲಕ್ಷ್ಮಿ ಅವತ್ತು ನಿಮ್ಗೊಂದು ಕರ್ಚೀಪನ್ನು ಕೊಟ್ಟಿದ್ನಲ್ಲ ಅದೇನಾಯ್ತು ಅಂತ ಅಂದಾಗ ಭೂಮಿ ಕವಿತಕ್ಕ ಅವತ್ತು ಆಶ್ರಮಕ್ಕೆ ಬಂದಾಗ ಏನೋ ಸೀನ್ತಾ ಇದ್ರು, ಕೊಟ್ಟೆ, ಅವರು ಕಳೆದಾದ್ರು ಅದು ಕಳವಾಯ್ತು. ಭೂಮಿ ಬೇಜಾರ್ ಮಾಡ್ಕೋಬೇಡ, ಸಾರಿ ಇರ್ಲಿ ಅಂತೇಳಿ ಇಟ್ಬಿಟ್ಟು, ಸಾಹೇಬ್ರೆ ನಿಮ್ಗೆ ಯಾಕೋ ಸಿಗ್ತಾರ ಶಾರದಮ್ಮನವರು, ಎಂತ ಕೆಲಸ ಮಾಡ್ಬಿಟ್ಟೋಗ್ಬಿಡಿ, ನೀವು ಬಂದು ಕಾಪಾಡ್ತಿದ್ರಿ, ನಾವ್ ಹಾಗೆ ಇರ್ಬೇಕಿತ್ತು. ಇಲ್ಲಿ ಶ್ರವಣ್ ಅವ್ರಿಗೆ ಸುದ್ದಿ ಮುಟ್ಟಿಸ್ತಾಳೆ ಸಿಕ್ಕಿದ್ದಾರೆ ಅಂತ ಹೇಳಿ, ಶಾರದಮ್ಮನವ್ರು ಸಿಕ್ಕಿದ್ದಾರೆ ನನ್ಗೆ ಅಂತ ಹೇಳಿ. ಬಹಳಷ್ಟು ಖುಷಿ ಪಡ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾರಿಗೂ ಹೇಳ್ಬೇಡಮ್ಮವ, ನಾವು ಕರ್ಕೊಂಡ್ ಬರೋವರೆಗೂ ಕೂಡ ಇದು ಸೀಕ್ರೆಟ್ ಆಗಿರ್ಲಿ ಅಂತ ಹೇಳಿ. ಪೊಲೀಸ್ನವ್ರು ಕರೆಸ್ತಾರೆ. ಪೊಲೀಸ್ನವ್ರು ಕರೆಸಿದ್ದಾಗನೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾಗನೇ ಪೊಲೀಸ್ನವ್ರು ಬರ್ತಾರೆ. ಬಂದ ಮೇಲೆ ಪರಿಚಯ ಮಾಡ್ಕೊಡ್ತಾರೆ ಅಜಿತ್. ನಾನು ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಅಜಿತ್ ರಾಮನಾರಾಯಣ್ ಅಂತ, ನನ್ನ ವೈಫ್ ಭೂಮಿ ಅಂತ ಹೇಳಿ ಅಂತೇಳಿ. ಹೌದಾ ಸರ್, ಏನಾಗ್ಬೇಕಿತ್ತು ಹೇಳಿ ಸರ್ ಅಂತ ಅಂದಾಗ ಅಲ್ಲಿ ಇನ್ಸ್ಪೆಕ್ಟ್ರು, ಅದಕ್ಕೆ ನಮ್ಮ ಅತ್ತೆಯವರು ಕಳೆದೋಗಿ 22 ವರ್ಷಗಳಾಗಿದೆ, ಇಲ್ಲಿವರೆಗೂ ಕೂಡ ಅವರು ಸಿಕ್ಕಿರ್ಲಿಲ್ಲ ನಮ್ಗೆ, ಅದು ಈಗ ಸಿಕ್ಕಿದ್ರು, ಯಾರೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಇಲ್ಲೇ ಇದ್ದಾರೆ, ನಮ್ಮಿಂದ ಎಸ್ಕೇಪ್ ಆಗ್ಬಿಟ್ರು ಸರ್ ಅಂತ ಅಂದಾಗ, ಆಯ್ತು ಯಾವುದೇ ಕಾರಣಕ್ಕೂ ಕೂಡ ಅವ್ರು ಎಲ್ಲೂ ಹೋಗೋದಿಲ್ಲ, ಆ ರೀತಿನಲ್ಲಿ ನಾಕಾಬಂದಿ ಹಾಕ್ತೀವಿ ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಮೆಸೇಜ್ ಕೊಟ್ಬಿಡ್ತಾರೆ ಇನ್ಸ್ಪೆಕ್ಟ್ರು. ಇಲ್ಲಿ ಶ್ರವಣ ಬಹಳ ಖುಷಿ ಆಗ್ತಾರೆ. ಸಂಗೀತನು ಕೇಳ್ಬಿಟ್ಟು ಖುಷಿಯಾಗಿ ಹೋಗ್ತಾಳೆ. ಶ್ರವಣ ಹೇಳಿಲ್ವೇನು ನಾನು ಯಾವತ್ತೂ ಅವನಿಗೆ ಪ್ರತಿಫಲ ಸಿಗುತ್ತೆ ಅಂತ, ನಮ್ಮ ಶಾರದಾ ಬದುಕಿದಾಳೆ, ಏನೂ ಆಗಿಲ್ಲ, ನನಗ್ ಸಿಕ್ಕಿಲ್ಲ ಅಷ್ಟೇ, ಈಗ್ಲೇ ಸಮಾಧಾನ ಆಯ್ತಾ ಅಂದಾಗ, ಏನಕ್ಕ ಬಹಳ ಖುಷಿ ಆಗೋಯ್ತು ನನಗೆ. ಅದಕ್ಕೆ ಸಂಗೀತ ಅಂತೂ ಬಹಳ ಸಂಭ್ರಮ ಪಡ್ದ, ಅಬ್ಬಾ ನನಗಂತೂ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿ. ಅಷ್ಟರಲ್ಲಿ ದೇವ್ಯಾನಿ, ಬಾವ ಏನ್ ನಿಮ್ ಮುಖದಲ್ಲಿ ಬಹಳ ಸಂತಸ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಬರ್ತಾಳೆ. ಬರ್ತಿದ್ದಾಗೇನೆ ಶಾರದಾ ಆಲ್ರೆಡಿ ಆಗ್ಲೇ ಹೇಳಕ್ ಸಿಕ್ಬಿಟ್ಲು ದೇವ್ಯಾನಿ ಅಂತೇಳಿ ದೇವ್ಯಾನಿಗೆ ಹೇಳಕ್ ಹೋಗ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ಣು ಭುಜ ಅದಂತಾರೆ, ಸನ್ನೆ ಮಾಡಿ ಗೊತ್ತಾಗ್ಬಿಡುತ್ತೆ ಸಂಗೀತ ಗೊತ್ತಾಗ್ಬಿದ್ದಾಗೇನೆ ಸಂಗೀತ, ದೇವ್ಯಾನಿ ಕಾಫಿ ತಂದೆ ಆಗ್ಲೇನೆ ಎಲ್ರಿಗೂ ಕುಡಿಯಕ್ಕೆ ಅಂತ ಹೇಳಿ, ತಣ್ಣಗೆ ಆಗೋಯ್ತು ದೇವ್ಯಾನಿ. ಅದಕ್ಕೆ ಶ್ರವಣ ಅಂತ, ಏನಿಲ್ಲಮ್ಮ ಅಂಜು ಮದುವೆ ಫಿಕ್ಸ್ ಮಾಡ್ತಿದೀವಲ್ಲ, ಇದೊಂದು ಭಾರ ತಲೆಯಿಂದ ಇಳಿತಾ ಇದೆ, ಬಹಳಷ್ಟು ಸಂಭ್ರಮದಿಂದ ಮದ್ವೆ ಮಾಡ್ಬೇಕು, ಸಖತ್ತು ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಸಂಗೀತನೂ ಕೂಡ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ಲು, ಅದನ್ನೇ ಖುಷಿ ಹಂಚ್ಕೋತಾ ಇದ್ಲು ಅಷ್ಟೇ, ನಮ್ಮ ಏನಿಲ್ಲ. ಅದಕ್ಕೆ ಸಂಗೀತ ಇದ್ದವರು, ದೇವ್ಯಾನಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ, ಕಾಫಿ ಸ್ವಲ್ಪ ಬಿಸಿ ಮಾಡ್ಕೊ ಬರ್ತೀಯಾ ಅಂತ ಅಂದಾಗ, ಆಯ್ತು ಕೊಡು ಅದಕ್ಕೇನಂತೆ ಅಂತೇಳಿ ಎತ್ಕೊಂಡು ಹೋಗ್ತಾಳೆ. ಎತ್ಕೊಂಡು ಹೋಗ್ತಿದ್ದಾಗೇನೆ ಸಂಗೀತ ಅವರು, ಯಾಕೋ ಶ್ರವಣ ಹೇಳದೆ ಆ ರೀತಿ ಬಚ್ಚಿಟ್ಟಿಯಲ್ಲ. ಅದಕ್ಕೆ ಶ್ರವಣ್ ಹೇಳ್ತೀನಿ, ಅಜಿತ್ ಹೇಳಿದ್ ಗೊತ್ತಿಲ್ವಕ್ಕ ನಿನ್ಗೆ, ನಮ್ಮನೇಲಿ ಇರ್ಬೇಕು ವಿಚಾರ ಹೇಳಂಗ್ ಕೂಡ್ದು ಅಂತ. ಅದಕ್ಕೆ ಸಂಗೀತ ಮರ್ತ್ ಹೇಳ್ಬಿಟ್ಟಿದ್ದಕ್ಕೋಣ, ಆ ಖುಷಿನಲ್ಲಿ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಕ್ಕ ಇಲ್ಲ ಅಂತ ಹೇಳಂತಾರೆ. ಸರಿ, ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟ್ರು ಎಲ್ಲ ವಿಷಯ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಕಡೆನೂ ಕೂಡ ಪೊಲೀಸ್ನವರು ಸುತ್ತುರಿಯಂಗ್ ಮಾಡ್ಬಿಡ್ತಾರೆ. ಈ ಕಡೆ ಪಾಪಿ ಎಸ್ಕೇಪ್ ಆಗಿ ಬಂದಿರ್ತಾಳಲ್ಲ ಶಾರದಾ, ಅವ್ರನ್ನ ಕರ್ಕೊಂಡು ಅಲ್ಲಿ ನದಿ ಹತ್ರ ಬಂಡೆ ಮೇಲೆ ನಿಂತ್ಕೊಂಡು ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ರು. ಆ ಚರ್ಚೆ ಮಾಡ್ಬೇಕಾದ್ರೆ ಅವಳು ಅಶ್ವಿನಿ ಇದ್ದವಳು ಎತ್ತಿದ್ದು ಕೆನ್ನೆ ಕೊಡ್ತಾಳ ಅವಳಿಗೆ, ರಾಜೇಶ್ವರಿ ಅನ್ನೋಳಿಗೆ ಕೆನ್ನೆ ಕೊಡ್ತಿದ್ದಾಗೇನೆ, ಯಾಕೆ ಮೇಡಮ್ ಯಾಕಂಗ್ ಹೊಡಿತಿದ್ದೀರಾ ಅಂತ. ಇನ್ನೇನೆ ಮತ್ತೆ ಹುಷಾರಾಗಿರ್ಬೇಕು ತಾನೆ, ನನ್ ನೋಡಿದ್ದಕ್ಕೆ ಸರಿ ಹೋಯ್ತು, ಏನಾರು ನೋಡ್ಲಿಲ್ಲ ಅಂತಂದ್ರೆ ಭೂಮಿನ ಸಿಗಾಕೊಳ್ತಿದ್ದ ನಾವು, ನೀರ್ ಕೂಡಕ್ ಹೋದಿತಾನೆ, ಹೋಗ್ದವಳು ಸುಮ್ ಬರ್ಬೇಕಲ್ವಾ, ಎಲ್ಲ ಕುಶಲೋಪರಿ ವಿಚಾರಿಸ್ಕೊಂಡು ನಿಂತಿದ್ದಾಳೆ. ಅದಂತಿದ್ದಾಗೇನೆ ಅವಳು, ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ ಮೇಡಮ್, ಒಂದ್ ಹೇಳ್ತೀನಿ ಬೇಜಾರ್ ಮಾಡ್ಕೊಳಲ್ಲ ತಾನೆ, ಅದೇನ್ ಬೊಗಳು, ಏನಿಲ್ಲ ಮೇಡಮ್, ನಾವು ಗೋವಾಕ್ಕೋ ಇಲ್ಲ ಪಾಂಡಿಚೆರಿಗೋ, ಅಲ್ಲಂತೂ ನನಗೆ ಸಾಕಷ್ಟು ಜನ ಇದ್ರೆ ಗೊತ್ತಿರೋರು, ಅಲ್ಲಿ ಯಾವ ಅಜಿತ್ನಂತವ್ರು ಏನು ಮಾಡಕ್ಕಾಗಲ್ಲ ಮೇಡಮ್, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಶಾರದಮ್ಮನ್ನ, ನಮ್ದೇರ ಅಜ್ಜಿ ಬಾರ, ನಾವ್ ಹೇಳ್ದಂಗ್ ಕೇಳ್ದಂಗ್ ಇರ್ಬೋದು. ಅದಕ್ಕೆ ಇವಳಿದ್ದವಳು, ಆಯ್ತು ಹಾಗೆ ಮಾಡೋಣ ನೋಡಿ, ಈ ವಿಷಯ ಹೆಂಗ್ ಗೊತ್ತಾಯ್ತು ಇವನಿಗೆ, ಅಜಿತ್ ಹಂಗೆ ಏನು ಬಂದಿದ್ದಾನೆ ಅಂತ ಹೇಳಿ ಟವರ್ ಸಿಗೋ ಕಡೆ ಹೋಗ್ಬಿಟ್ಟು ಫೋನ್ ಮಾಡ್ತಾಳೆ ದೇವ್ಯಾನಿಗೆ. ಅಲ್ಲ ಅಜಿತ್ ಭೂಮಿ ಯಾಕೆ ಬಂದಿದ್ದಾರೆ ಕಳ್ಸಾಗೆ? ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಕಳ್ಸಾಗ ಅವರಿಬ್ರು ಹನಿಮೂನಿಗೆ ಬಂದಿದ್ದಾರೆ ಅಂತಾಳೆ. ಹನಿಮೂನಿಗ? ಇಲ್ಲಿಗ? ಕಳ್ಸಾಗೆ ಅಂತಾಳೆ. ಹೌದು, ಯಾಕಂತ ಕೇಳ್ತಾ ಇದೀಯ? ಅಲ್ಲ ಸುಮ್ನೆ ಕೇಳ್ದೆ. ಅಲ್ಲ ಅಶ್ವಿನಿ ನೀನ್ ಯಾಕೆ ಹೋಗಿದೀಯ ಅಲ್ಲಿಗೆ ಕಳ್ಸಾಗೆ ಅಂತಿದ್ದಾನೆ. ನಾನಾ ಹಲೋ ಅದಕ್ಕೆ ದೇವನ ಕೇಳ್ತಾ ಇದ್ದೀ, ಹೇಳು ನಾಟಕ ಆಡ್ಬೇಡ ಹಂಗನ್ಕೊಂಡು ಫೋನ್ ಇಟ್ಬಿಡ್ತಾಳೆ.
ಸರಿ ನಡೀರಿ ಬೇಗ, ಇಲ್ಲಿ ನಿಂತ್ರೆ ಸಾಕಷ್ಟು ಡೇಂಜರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅಶ್ವಿನಿ ಎಲ್ರನ್ನು ಕರ್ಕೊಂಡು ಹೋಗ್ತಾಳೆ. ಹೋಗ್ತಿದ್ದಾಗನೆ ನಡುಮಧ್ಯ ರಸ್ತೆಗೆ ಬರ್ತಿದ್ದಾಗನೆ ಎಲ್ಲ ಪೊಲೀಸು ಕವರ್ ಆಗಿರ್ತಾರೆ, ಎಲ್ಲ ಚೆಕಿಂಗ್ ಶುರು ಮಾಡಿರ್ತಾರೆ ಪ್ರತಿಯೊಂದು ವೆಹಿಕಲ್ನು ಕೂಡ. ಆ ಚೆಕ್ ಮಾಡ್ತಿದ್ದಾಗನೆ ಅವ್ನ್ ಡ್ರೈವರ್ ಅಂತಾನೆ, ಮೇಡಮ್ ಆಗಲ್ಲ ಮೇಡಮ್, ನೋಡಿ ಅಲ್ಲಿ ಎಲ್ಲ ಪೊಲೀಸ್ ಕವರ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಚೆಕ್ ಮಾಡಕ್ ನಿಂತಿದ್ದಾರೆ, ಏನ್ ಮಾಡುದು ಮೇಡಮ್ ಅಂತಾಳೆ. ಈ ಕಡೆ ಭೂಮಿ ಬರ್ತಾ ಇರ್ತಾಳೆ. ಅವರಿಬ್ರು ಕೂಡ ಅದಕ್ಕೆ ಅಜಿತ್ ಹೇಳ್ತಾನೆ, ಯಾಕೆ ಟೆನ್ಷನ್ ತಗೋತೀಯ, ಸಿಕ್ಕೇ ಸಿಗ್ತಾರೆ ಬಿಡು. ಆದ್ರೂ ಸಾಹೇಬ್ ರೌಡಿಗಳು ಬಹಳ ವಿಚಿತ್ರವಾಗಿ ಕಾಣ್ತಾ ಇದ್ರು, ಪಾಪ ಶಾರದಮ್ಮನವರು ಎಷ್ಟು ನೊಂದಿದಾರೋ ಏನೋ. ಅದಕ್ಕೆ ಅಜಿತ್ ಅಂತಾನೆ, ಹೌದು ನಮ್ಮ ಅತ್ತೆ ಎಷ್ಟೊಂದು ನೊಂದಿದಾರೋ, ಏನೆಲ್ಲ ಸಂಕಟ ಅನುಭವಿಸಿದ್ರು, ಅದೇ ನನಗೆ ನೆನ್ಕೊಂಡ್ರು ಬೇಸರ ಆಗೋದು. ಇಲ್ಲಿ ಚೆಕಿಂಗ್ ನವ್ರು ನೋಡ್ತಿದ್ದಾಗೇನೆ ಹೋಗೋದೇನು ವಿಚಾರಿಸ್ಕಬಾ, ಇನ್ನು ನಾವು ಸಿಗಾಕೋಗ್ಬಿಟ್ರೆ ಅಷ್ಟೇ, ಆಮೇಲೆ ಮಾಣಿಕ್ಯ ಸಿಕ್ಕಿದೆ ನಾವು ಕಳ್ಕೊಳಕ್ಕಾಗತ್ತಾ ಅಂತ ಹೇಳ್ತಾಳೆ. ಸರಿ ಅವನ ಆ ಕಡೆ ಹೋಗ್ತಾನೆ. ಇವಳು ಆಳು ನನಗೆ ನೀರ್ ಕುಡಿಯಂಗಾಗಿದೆ ಮೇಡಮ್, ನೀರ್ ಕುಡಿ ಅಂತ. ನೀರಿಲ್ಲ ಅಂತ, ತಗೋಬರ್ಲಾ ಅಂತ, ತಗೋಬೋಗು ಅಂತಾಳೆ. ಡೋರ್ ತೆಗಿಬಿಟ್ಟು ಹೋಯ್ತಾನೆ. ಡೋರ್ ತೆಗಿತಿದ್ದಾಗನೆ ಶಾರದಮ್ಮನವ್ರು ಹೇಳ್ಬಿಟ್ಟು ಓಡ್ಬಿಡ್ತಾರೆ. ಓಡೋಗ್ತಾರೆ. ಓಡೋಗ್ತಿದ್ದಾಗನೆ ಇಲ್ಲಿ ಬಂದು ವಿಚಾರಿಸ್ತಾ ಇರ್ತಾನೆ. ವಿಚಾರಿಸ್ತಾ ಇರ್ತಾನೆ. ಈ ಕಡೆ ಇವಳು ನೀರ್ ಕುಡಿಯಕ್ಕೆ ಇವಳು ಹೋಗಿರ್ತಾಳೆ, ಶಾರದಮ್ಮನವ್ರು ಓಡೋಗಲ್ಲಿ ಬಚ್ಚಿಟ್ಕೊಳ್ತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ ಇಬ್ರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಕಾರಲ್ಲಿ ಬರ್ತಾ ಇದ್ದವರು ಭೂಮಿ ಇದ್ದವಳು, ಸಾಹೇಬ್ರೆ ನನ್ಗೆ ಯಾಕೋ ನೀರ್ ಕುಡಿಬೇಕು ಅನಿಸ್ತಾ ಇದೆ, ಟೌನಲ್ಲಿ ಒಂದು ಬಾಟ್ಲ್ ನೀರ್ ತಗೊಳ್ಳ ಅಂತಾರೆ. ಆಯ್ತು ತಗೋ, ಅದಕ್ಕೇನಂತೆ ಅಂತ ಹೇಳಿ ಇಬ್ರು ಇಳ್ದೋಗ್ತಾರೆ. ಇಬ್ರು ಕಾರಿಂದ ಇಳಿಯೋಕ್ಕೂ ಶಾರದಮ್ಮ ಬರೋದಕ್ಕೂ ಸರಿ ಹೋಗ್ತದೆ. ಶಾರದಮ್ಮನವರು ಬಂದು ಇಲ್ಲಿ ನಿಂತ್ಕೊಳ್ತಾರೆ. ನಿಂತ್ಕೊಳ್ತಿದ್ದಾಗೇನೆ ಭೂಮಿನ ನೋಡ್ತಾರೆ. ಅವತ್ತು ಭೂಮಿನ ದೇವಸ್ಥಾನದಲ್ಲಿ ನೋಡಿದ್ರಲ್ಲ, ಅದೆಲ್ಲ ನೆನಪಾಗುತ್ತೆ ಅವರಿಗೆ. ನೆನಪಾಗ್ತಿದ್ದಾಗೇನೆ ಒಂದಷ್ಟು ಧೈರ್ಯ ಬರುತ್ತೆ. ಭೂಮಿ ಹತ್ರಕ್ಕೆ ಬರ್ತಾರೆ. ಭೂಮಿ ಹತ್ರಕ್ಕೆ ಬರ್ತಿದ್ದಾಗೇನೆ ಆ ಕಡೆ ಪಕ್ಕದಲ್ಲಿ ರೌಡಿ ಇರ್ತಾನೆ. ರೌಡಿ ನೋಡ್ಬಿಡ್ತಾರೆ. ರೌಡಿ ನೋಡ್ತಿದ್ದಾಗೇನೆ ಓಡೋಕ್ ಶುರು ಮಾಡ್ತಾರೆ. ಅವ್ರು ಓಡೋ ಬದ್ಲು ಭೂಮಿ ಹತ್ರ ನಿಂತಿದ್ರೆ ಸಾಕತ್ತ. ಆ ಭೂಮಿನೂ ಎಷ್ಟು ಪೆದ್ದು ಅಂದ್ರೆ ಅಕ್ಕಪಕ್ಕ ಕೂಡ ನೋಡ್ತಾ ಇಲ್ಲ, ನೀರ್ ಕುಡಿಯೋದ್ರೆ ತಲೆನೇ. ಈ ಅಜಿತ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಆತನು ಕೂಡ ಹಂಗೆ ಮಗ್ನನಾಗ್ಬಿಟ್ಟಿದ್ದಾನೆ. ಅವಳನ್ನೇ ನೋಡ್ಕೊಂಡು ನಿಂತ್ಬಿಟ್ಟಿದ್ದಾನೆ. ಶಾರದಮ್ಮನವ್ರು ಓಡ್ತಾ ಇರ್ತಾರೆ. ಆ ಕಡೆ ಅವ್ನು ನೋಡ್ದಂತ ರೌಡಿನೂ ಕೂಡ ಬರ್ತಾನೆ. ಈ ಕಡೆ ಹುಡುಕ್ತಾ ಇರ್ತಾನಲ್ಲ ಆ ರೌಡಿನೂ ಬರ್ತಾನೆ. ಅಶ್ವಿನಿನೂ ಬರ್ತಾಳೆ ಭೂಮಿ ಹತ್ರಕ್ಕೆ. ಅಶ್ವಿನಿ ಬರ್ತಿದ್ದಾಗನೆ ಅಶ್ವಿನಿ ಭೂಮಿ ಅಜಿತ್ ಹತ್ರ ಬಂದು ಅವಳು ನೋಡಿದ ತಕ್ಷಣ ಪಟ್ ಅಂತ ಓಡೋಕ್ ಶುರು ಮಾಡ್ತಾಳೆ. ಭೂಮಿ ಕಾಯ್ಗತ್ತಾಳೆ. ಅದನ್ನು ನೆಟ್ಟಗ್ ಗಮನಿಸಲ್ಲ ಮಹಾತಾಯಿ. ಕೂತ್ಕೊಂಡು ಅಶ್ವಿನಿ ನೋಡ್ದಾಗಾಯ್ತಲ್ಲ ಅಂತಾಳೆ. ಅವಳು ಆಕ್ಚುಲಿ ಅವಳು ಕಾರಿಂದ ಓಡ್ ಬರ್ತಾನೆ ಇರ್ತಾಳೆ ಶಾರದಮ್ಮನವ್ರು ಹಿಡಿಯಕ್ಕೆ. ಶಾರದಮ್ಮ ಅಲ್ಲೇ ಅವ್ರ ಕಾರ್ ಹತ್ರನೇ ಹೋಯ್ತಾ ಇರ್ತಾರೆ. ಹೇಗಿದೆ ಅಂದ್ರೆ ಇತ್ತ ರೌಡಿಗಳು, ಇತ್ತ ಭೂಮಿ ಅಜಿತ ಕಾರಲ್ಲಿದ್ದಾರೆ, ಅತ್ತ ಅಶ್ವಿನಿ ಹಿಂದೆನೆ ಬರ್ತಾ ಇದ್ದಾಳೆ. ಇಲ್ಲಿ ಯಾವ ಮೂಲಕ್ಕೆ ಹೋಗಿ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತದೆ ಅನ್ನೋದೇ ಒಂಥರ ಸಸ್ಪೆನ್ಸ್ ಆಗ್ಬಿಟ್ಟಿದೆ ಸತ್ಯವಾಗ್ಲು. ಖಂಡಿತ ಭೂಮಿ ಅಜಿತನಿಗೆ ಸಿಗ್ಲಿ ಅಂತ ಹೇಳಿ ಆಶಿಸೋಣ. ಅವ್ರಿಗೆ ಸಿಗೋದು ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಅಲ್ಲಿ ಕಂಡು ಅಲ್ಲಿ ಹೋಗ್ತಾರೆ. ಇಲ್ಲಿ ಪೊಲೀಸು ಸುತ್ತಲೂ ಕವರ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಅಶ್ವಿನಿನೂ ಕೂಡ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಏನೇ ರೌಡಿಗಳಿದ್ರು ಕೂಡ ಈ ಪಾಪಿಯ ರೌಡಿ ನೋಡೆ ಪಾಪ ಆಕೆ ಮುಂದಕ್ಕೆ ಹೋಗಿದ್ದು, ಇಲ್ಲ ಅಂದ್ರೆ ಭೂಮಿನ ಹಿಡ್ಕೊಬಿಡ್ತಿದ್ರು ಪಟ್ ಅಂತ. ಅದೇ ರೀತಿಯಲ್ಲಿ ಭೂಮಿ ಅಜಿತನಿಗೆ ಸಿಗೋಂಗಾಗ್ಲಿ ಅಂತ ಹೇಳಿ ಬಯಸೋಣ ಶಾರದಮ್ಮನವರು. ಈ ಕಡೆ ಭೂಮಿ ಅಜಿತ ಇಬ್ರು ಕೂಡ ಕಾರಲ್ಲಿ ಬರ್ತಾರೆ. ಬರ್ತಿದ್ದಾಗೇನೆ ಏನ್ ಭೂಮಿ ಅನ್ಕೊಂಡಿದ್ಲು, ನಾನು ಎಲ್ಲೋ ಒಂದ್ ಕಡೆ ಅಶ್ವಿನಿ ನೋಡ್ದಾಗಾಯ್ತು ಅಂತ ಹೇಳಿ ಅದೇ ಅಶ್ವಿನಿ ಕಾರ ಹಿಂದೆಲೆ ಬರ್ತಾ ಇರೋದು. ಅದೇನು ತಾನ್ ತೋಡ್ದಂತ ಹಳ್ಳಕ್ಕೆ ತಾನೇ ಬಿದ್ಲು ಅನ್ನೋ ಹಾಗೆ ಅವಳು ತೋಡ್ಕೊಂಡಿರೋ ಹಳ್ಳಕ್ಕೆ ತಾನೇ ಬೀಳೋ ಅಂತಹ ಸಂದರ್ಭ ಅವಳಿಗೆ ಬಂದು ಒದಗ್ಬಿಟ್ಟಿದೆ. ಅಂತೂ ಕೊರಳಿಗೆ ಬಂದ್ಬಿಟ್ಟಿದೆ ಅವಳಿಗೆ. ಎಲ್ಲ ಅನಿಷ್ಟಗಳು ಕೂಡ ಅಶ್ವಿನಿಗೆ ಏನ್ ಪ್ಲಾನ್ ಮಾಡಿದ್ರೆ ಎಲ್ಲ ಉಲ್ಟಾ ಹೊಡಿಯೋ ಸಂದರ್ಭ. ಇತ್ತ ಪೊಲೀಸ್ನವರು ಸುತ್ತೋಡಿದ್ರೆ, ಈ ಕಡೆ ಅಜಿತ್ ಭೂಮಿ ಇದೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿರೋ ಅವಳು ಪಕ್ಕ ಇವ್ರ ಕೈಗೆ ಅಂತೂ ಸಿಕ್ಕಾಕೊಳ್ತಾ ಇದ್ದಾಳೆ. ಪಾಪ ಶಾರದಮ್ಮನವರು ದೇವ್ರ ಸನ್ನಿಧಾನದಲ್ಲಿ ಪಾಪ ಆಕೆಗೆ ಒಳ್ಳೇದಾಗಿ ಅಜಿತ್ ಭೂಮಿಯೊಂದಿಗೆ ಶ್ರವಣ್ಣವ್ರ ಮನೆಗೆ ಸೇರುವಂತಾಗ್ಲಿ. ಶ್ರವಣ್ಣಂತೂ ಬಹಳ ಸಂಭ್ರಮಾಚರಣೆನಲ್ಲಿದ್ದಾರೆ. ನನ್ ಶಾರದಾ ಸಿಕ್ಕಿದಾಳೆ, ನನ್ ಶಾರದಾ ಬಂದ್ಬಿಡ್ತಾಳೆ, ಕರ್ಕೊಂಡ್ ಬರ್ತಾರೆ ಅಜಿತ್ ಭೂಮಿ ಅಂತ ಹೇಳಿ. ಅದು ಪಾಪ ನಿಜ ಆಗ್ಲಿ. ಇಬ್ಬರ ಕೈಗೂ ಕೂಡ ಆದಷ್ಟು ಬೇಗನೆ ಅವ್ರನ್ನ ಕರ್ಕೊಂಡು ಹೋಗುವಂತ ಅವಕಾಶ ಅವ್ರಿಗೂ ಕೂಡ ಒದಗಿ ಬರ್ಲಿ ಅಂತ ಹೇಳಿ ಬಯಸೋಣ. ಇತ್ತೀಚೆಗೆ ಒಂದಷ್ಟು ಸಂಚಿಕೆ ಒಳ್ಳೊಳ್ಳೆ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ನೋಡ್ಲಿಕ್ಕೂ ಕೂಡ ವೀಕ್ಷಕ ಬಾಂಧವರೆಲ್ರಿಗೂ ಕೂಡ ಒಳ್ಳೊಳ್ಳೆ ಸಂಚಿಕೆನೆ ಬರ್ತಾ ಇದೆ. ಹಾಗಾಗಿ ಎಲ್ರು ನೋಡಿ, ನಾನು ಹೇಳೋದಲ್ಲ, ನೀವು ನೋಡಿ ಆಶೀರ್ವದಿಸಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಎಲ್ಲರಿಗೂ ಕೂಡ ಈ ಸಂಚಿಕೆಯ ಮತ್ತೊಮ್ಮೆ ಮಗದೊಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.
ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು.